ನಾವು ನೊಂದವರ ಧ್ವನಿಯಾಗಿ ಜನರ ಎದುರಿಗೆ ಇವತ್ತು ಧ್ವನಿಯಾಗಿದ್ದೇವೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ. ಅದ್ರ ಜೊತೆಯಲ್ಲಿಯೇ ವಿನೋದ್, ಇಲ್ಲಿ ಮಧು ಬಂಗಾರಪ್ಪರವರ ಕೆಲಸ ಮಾತ್ರ ಅಲ್ಲ, ಇದ್ರ ಜೊತೆಯಲ್ಲಿ ಇನ್ನೊಬ್ಬ ಸಚಿವರಿಗೂ ಕೂಡ ನಾವು ಪ್ರಶ್ನೆಯನ್ನ ಮಾಡಿದ್ವಿ, ಸಂತೋಷ್ ಲಾಡ್ ಅವರಿಗೆ. ಇವರನ್ನ ಏನು ಕಾರ್ಯಕರ್ತರು ಅಂತ ಪರಿಗಣಿಸಲಾಗ್ತಾ ಇದೆ, ಅದರ ಬದಲಿಗೆ ಇನ್ನು ಮುಂದೆ ಇವರನ್ನ ಕಾರ್ಮಿಕರು ಅಂತ ಕೂಡ ಪರಿಗಣಿಸಬೇಕು ಅಂತ ಹೇಳಿ, ಈ ನಿಟ್ಟಿನಲ್ಲಿಯೂ ಕೂಡ ಏನಾದ್ರೂ ಕೆಲಸಗಳೆಲ್ಲ ಆಗ್ತಾ ಇದೆಯಾ? ಇವ್ರನ್ನ ಕಾರ್ಮಿಕರಂತ ಪರಿಗಣಿಸಿ ಸಂಬಳವನ್ನ ಹೆಚ್ಚು ಮಾಡಿ ಒಂದು ಕನಿಷ್ಠ ವೇತನ ಏನಿದೆ ಅಷ್ಟನ್ನಾದ್ರೂ ನೀಡುವಂತ ಭರವಸೆಯನ್ನು ಏನಾದ್ರೂ ಮಧು ಬಂಗಾರಪ್ಪರವರು ನೀಡಿದ್ದಾರಾ, ಹೇಗೆ? ಕಾರ್ತಿಕ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರನ್ನೇನು ಕಾರ್ಮಿಕರಂತ ಕರಿಬೇಕು ಅನ್ನೋದು ಏನು ಬೇಡಿಕೆ ಆಗಿದೆ, ಆ ಒಂದು ಕಾರ್ಮಿಕರು ಕರಿಬೇಕನ್ನೋ ಬೇಡಿಕೆಗೆ ಇದೀಗ ಸಂತೋಷ್ ಲಾಡ್ ಅವರ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಆದರೆ ಈವರೆಗೂ ಸಂತೋಷ್ ಲಾಡ್ ಅವರು ಏನೇ ಒಂದು ಸ್ಪಂದನೆಯನ್ನು ಮಾಡಿಲ್ಲ, ಜೊತೆಗೆ ಅವರು ಕರೆದು ಮಾತನಾಡಿಸುವಂಥ ಕೆಲಸವನ್ನು ಮಾಡಿಲ್ಲ ಅಂದ್ಬಿಟ್ಟು ಒಂದು ಕಾರ್ಯಕರ್ತರು ನಮಗೆ ಈಗ ಆಲ್ರೆಡಿ ಒಂದು ದೂರವಾಣಿ ಕರೆ ಮೂಲಕ ಹೇಳಿದ್ದಾರೆ. ಅಂದರೆ ಈಗ ಅದೇ ಹೇಳಿದಲ್ಲ ಅವಾಗಲೇ, ಕೆಲವೊಂದಿಷ್ಟು ಇಲಾಖೆಗಳ ಜೊತೆ ಸಭೆ ಮಾಡಿ ಸಭೆಯಲ್ಲಿ ಒಂದು ಅಂತಿಮ ಚರ್ಚೆ ತೆಗೆದುಕೊಳ್ತೀವಿ, ಒಂದು ವಾರದಲ್ಲಿ ಫಲಶ್ರುತಿ ನೀಡ್ತೀವಿ ಅಂದ್ಬಿಟ್ಟು. ಸೊ ಹೀಗಾಗಿ ಒಂದು CM ಅವರ ಕಚೇರಿ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಕಚೇರಿ ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಕಚೇರಿ ಜಂಟಿಯಾಗಿ ಒಂದು ಏನು ಸಭೆಯನ್ನು ಮಾಡಿ ಸಭೆಯಲ್ಲಿ ಅವರನ್ನ ಕಾರ್ಮಿಕರಂತಂದು ಘೋಷಣೆ ಮಾಡಿ ಅವರಿಗೆ ಒಂದು ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಏನೋ ಆ ಒಂದು ಆಕ್ಟ್ ಇದೆ, ಅದರ ಅಡಿಯಲ್ಲಿ ಅವರಿಗೆ ಸಂಬಳವನ್ನು ಕೊಡ್ತಾರೆ. ಜೊತೆಗೆ ನಾವು ಇವತ್ತು ಸಹ ಒಂದು ಈಗಲೂ ಸಹ ನಾವು ಸಂತೋಷ್ ಲಾಡ್ ಅವರಿಗೆ ಎಚ್ಚರಿಸಬೇಕು, ಇನ್ನು ಮೇಲೆ ಆದ್ರೂ ನಮ್ಮ ಫಲಶ್ರುತಿ ಆದ ಮೇಲೆ ಎಚ್ಚೆತ್ತುಕೊಂಡು ಅವರ ಕಾರ್ಯಕರ್ತರನ್ನ ಅವ್ರನ್ನ ಕರೆದು ಮಾತನಾಡಿಸಿ ಅವರ ಬೇಡಿಕೆಯನ್ನ ಕಾರ್ಮಿಕರನ್ನ ಘೋಷಣೆ ಮಾಡಬೇಕನ್ನೋ ಬೇಡಿಕೆ ಏನಿದೆ ಅದನ್ನು ಕೂಡಲೇ ಈಡೇರಿಸಬೇಕು. ಇಲ್ಲದೆ ಇದ್ರೆ ಒಂದು ಸಚಿವರನ್ನ ಎಚ್ಚರಿಸುವಂತ ಕೆಲಸ ನಿರಂತರವಾಗಿ ನಮ್ಮ ಸಂಪೂರ್ಣ ನ್ಯೂಸ್ ಮಾಡಲಿದೆ ಅಂತ ಹೇಳ್ಬೋದು ಕಾರ್ತಿಕ್. ಅಷ್ಟು ಮಾತ್ರ ಅಲ್ಲ, ನಾವೀಗ ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀವಿ, ನಿನ್ನೆ ದಿನ ಪ್ರತಿಭಟನೆಯನ್ನ ಅವರು ಮಾಡುವ ಸಂದರ್ಭದಲ್ಲಿ ಓರ್ವಾತ ಗೂಂಡನ, ಕಳ್ಳನ, ಕದೀಮನ ಏನಂತ ಗೊತ್ತಿಲ್ಲ, ಮಹಿಳೆಯರು ಮಾತ್ರ, ಮಹಿಳಾ ಪೊಲೀಸರು ಮಾತ್ರ ಮಹಿಳೆಯರನ್ನ ಮೈ ಮುಟ್ಟೋಕೆ ಅಥವಾ ಅವರನ್ನ ಅರೆಸ್ಟ್ ಮಾಡೋಕೆ ಅವರಿಗೆ ಅಧಿಕಾರ ಇರೋದು. ಆದ್ರೆ ಯಾವನೋ ಒಬ್ಬ ಮಿಡಲ್, ಅಲ್ಲಿ ನಾವೀಗ ವಿಜುವಲ್ ತೋರಿಸ್ತಾ ಇದ್ದೀವಿ, ದಿ ನಾನ್ ಸೆನ್ಸ್ ಫೆಲೋ ಅವನು ಬರ್ತಾನೆ, ದಟ್ ಇಡಿಯಟ್ ಹ್ಯಾಸ್ ಎಂಟರ್ಡ್ ಅಂಡ್ ಅವನು ಆ ಮಹಿಳೆಯನ್ನ ಡ್ರ್ಯಾಗ್ ಮಾಡ್ತಾನೆ, ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು, ಈ ಒತ್ತಾಯವನ್ನ ಕೂಡ ನಾವು ಸಂಪೂರ್ಣ ವಾಹಿನಿಯಿಂದ ಮಾಡ್ತಾ ಇದ್ದೀವಿ. ಮಹಿಳೆಯರು ಅವ್ರು ಯಾರು ಕೂಡ ನಕ್ಸಲೈಟ್ಸ್ಗಳಲ್ಲ, ಅವ್ರು ಯಾರು ಕೂಡ ಟೆರರಿಸ್ಟ್ಗಳಲ್ಲ, ಅವರೆಲ್ಲರೂ ಕೂಡ ಮಕ್ಕಳಿಗೆ ರುಚಿಯಾದಂತ ಬಿಸಿ ಊಟವನ್ನ ಮಾಡಿ ಬಳಸುವಂತಹ ಆ ಮಹಿಳೆಯರು ಪ್ರತಿಭಟನೆ ಮಾಡುವಾಗ ಆ ಕದೀಮ, ಆ ಅಧಮ, ಅವನು ಯಾವನು ಬಂದು ಇದು ಮಾಡಿದ್ದಾನೆ ಅವನನ್ನ ಕೂಡ ಅರೆಸ್ಟ್ ಮಾಡಬೇಕು, ಅವನಿಗೆ ಸರಿಯಾದಂತ ಶಿಕ್ಷೆಯನ್ನು ಕೂಡ ಒದಗಿಸಬೇಕು. ಇದು ಕೂಡ ನಮ್ಮ ಆಶಯ. ವಿನೋದ್, ನೀವು ಒಂದು ಸತಿ ಹಿಂದೆ ತಿರುಗಿ ನೀವು ಟಿವಿಯಲ್ಲಿ ನೋಡಿದ್ರೆ ಅವನ ವಿಜುವಲ್ ಬರುತ್ತೆ, ಪ್ಲೀಸ್ ವಾಚ್ ಇಟ್ ವಿನೋದ್. ಆ ಕದೀಮನೇನಿದೆ ಅವನಿಗೆ ಶಿಕ್ಷೆ ಆಗಬೇಕು. ಸೀಮಾಂತ್ ಕುಮಾರ್ ಸಿಂಗ್ ಅವರಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಇಲ್ಲಿಗೆ ನಾವು ಇದನ್ನ ನಿಲ್ಲಿಸ್ತಾ ಇಲ್ಲ. ಆ ಮಹಿಳೆಯರ ಮೇಲೆ ಅದ್ ಹೆಂಗ್ರಿ ಅವನು ಹೇಳ್ದ, ಮಹಿಳೆಯರ ಸೆರಗಿಗೆ ಕೈ ಹಾಕುವಂತ ಧೈರ್ಯ ಅದ್ ಹೆಂಗ್ರಿ ಅವನು ತೋರಿಸ್ದ? ಕಾರ್ತಿಕ್, ಇಲ್ಲಿ ನಿನ್ನೆ ಇವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ CM ಮನೆಗೆ ಹೋಗಿ ಅಥವಾ CM ಕಚೇರಿಗೆ ಹೋಗಿ ನಾವು ನಮ್ಮ ಮನವಿಯನ್ನು ಕೊಡ್ತೀವಿ, ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಅಂತಂದು ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರನ್ನ ಮನವಿಯನ್ನು ಮಾಡ್ತಾರೆ. ಯಾಕಂದ್ರೆ ಸ್ಥಳೀಯ ಪೊಲೀಸರು ಒಂದು 200 ರಿಂದ 250 ಜನಗಳಲ್ಲಿ ಡೆಪ್ಯೂಟ್ ಆಗಿದ್ರು ಒಂದು ಫ್ರೀಡಂ ಪಾರ್ಕ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಪೊಲೀಸರು. ಅವರು ಶಾಂತಿಯುತವಾಗಿ ಒಂದು ಮನವಿಯನ್ನು ಮಾಡ್ತಾರೆ. ಆ ಒಂದು ಮನವಿಗೆ ಇವರು ಸಪ್ಪನ್ನು ಕೊಡಲಿ, ಜೊತೆಗೆ ಅವ್ರನ್ನ ತಳ್ಳುವಂತ ಕೆಲಸ ಮಾಡ್ತಾರೆ. ಹೋಗಿ ನೀವು ನಿಮ್ಮ ಜಾಗ, ಪ್ರತಿಭಟನೆ ಜಾಗ ಮಾಡ್ತೀರಿ, ಅಲ್ಲಿ ಹೋಗಿ ಏನಾದರೂ ಮಾಡಿ ನೀವು ಫ್ರೀಡಂ ಪಾರ್ಕ್ ಬಿಟ್ಟು ಹೊರಗಡೆ ಬರಬೇಡ ಅನ್ನುವ ಮಾತನ್ನ ಅಲ್ಲಿ ಕೋಪದಿಂದ ಏನು ಪೊಲೀಸ್ ಸಿಬ್ಬಂದಿಗಳು ಹೇಳ್ತಾರೆ. ಆ ಒಂದು ಹೇಳಿದ್ದಕ್ಕೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಒಂದು ಏನು ಬಿಸಿ ಊಟ ತಯಾರಕರು ಒಂದು ಆಕ್ರೋಶವನ್ನು ಹೊರಹಾಕಿ CM ಮನೆಗೆ ಮುತ್ತಿಗೆ ಹಾಕಕ್ಕೆ ಬರ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲ ಪುರುಷ ಪೊಲೀಸ್ನವರು ಏನಂದ್ರೆ ಅವರನ್ನು ತಳ್ಳಾಟನ್ನು ಕೊಟ್ಟ ಮಾಡುವಂತ ಸಂದರ್ಭದಲ್ಲಿ ಒಂದು ಮಹಿಳೆ ತೀವ್ರ ಅಸ್ವಸ್ಥ, ಯಾಕಂದ್ರೆ ಅವರು ಅಹೋರಾತ್ರಿ ಧರಣಿ ಮಾಡ್ತಿರುವ ಕಾರಣದಿಂದ ಅವರು ಊಟದ ವ್ಯವಸ್ಥೆ ಸರಿಯಾಗಿಲ್ಲ. ಸೊ ಹಾಗಾಗಿ ಅಸ್ವಸ್ಥಗೊಂಡು ಆ ಸ್ಥಳದಲ್ಲಿ ಬಿದ್ದರು. ಅಷ್ಟಾದ್ರೂ ಒಂದು ಮಾನವೀಯತೆ ಬೇಡವಾ ಕಾರ್ತಿಕ್ ಅವರಿಗೆ? ಅಲ್ಲಿರ್ತಕ್ಕಂಥ ಒಂದು ಕಾರ್ಯಕರ್ತರು ಅವರನ್ನ ಎತ್ತಿ ಬೇರೆ ಕಡೆ ಹಾಕುವಂತ ಕೆಲಸಗಳನ್ನ, ಜೊತೆಗೆ ಅವ್ರಿಗೆ ನೀರು ಕುಡಿಸುವಂತ ಕೆಲಸಗಳು ಮಾಡ್ತಾರೆ. ಆದ್ರೆ ಪೊಲೀಸ್ನವರು ಮುಂದೆ ಬರಲಿಲ್ಲ. ಯಾವಾಗ ಇವರು ಅಲ್ಲಿರ್ತಕ್ಕಂಥ ಒಂದು ಪ್ರತಿಭಟನಾಕಾರರು ಆಕ್ರೋಶನ ಹೊರಹಾಕಿದ್ರು, ಆ ಒಂದು ಸಂದರ್ಭದಲ್ಲಿ ಬಂದು ಮಾತ್ರ ಒಂದು ಏನು ವಿಶೇಷವಾಗಿ ಮೀಡಿಯಾಗಳ ಕ್ಯಾಮ್ರಾ ಬಂದಾಗ ಮಾತ್ರ ಅವ್ರು ಹೋಗಿ ಎತ್ತಿ ಅವ್ರನ್ನ ಆಂಬ್ಯುಲೆನ್ಸ್ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಮಾಡಿದ್ರು. ಅದೇ ಪ್ರತಿಭಟನೆ ಒಂದು ತಳ್ಳಾಟ ನೂಕಾಟ ಮಾಡ್ತಕ್ಕಂಥ ಜಾಗದಲ್ಲಿ ಒಬ್ಬ ಹೋಮ್ ಗಾರ್ಡ್ಗೂ ಒಂದು ಅಸ್ವಸ್ಥ ಆಗಿದ್ರು ಮಹಿಳೆಯರು, ಅವರನ್ನ ಎತ್ತಿ ಆರೈಕೆ ಮಾಡಕ್ಕೆ ಎಷ್ಟು ಜನ ಬಂದ್ರು ಅಂತ ನೋಡಿದ್ರೆ ಐ ವಿಟ್ನೆಸ್ ನಾಳೆ ಅಂದ್ರೆ ಅಷ್ಟು ಜನ, ಒಂದು 15 ರಿಂದ 20 ಜನ ಸಿಬ್ಬಂದಿಗಳು ಹೋಮ್ ಗಾರ್ಡ್ಗಳು ಬಂದ್ರೆ. ಆದ್ರೆ ಈ ಮಹಿಳೆಗೆ ಯಾಕೆ ಬರಲಿಲ್ಲ ಅಂದ್ರೆ ಅವರೊಬ್ಬಳೇ ಮಹಿಳೆನ, ಯಾಕೆ ಇವ್ರುಗಳ ಕಣ್ಣಿಗೆ ಕಾಣಲಿಲ್ಲ? ಹಾಗಾದ್ರೆ ನಿಜಕ್ಕೂ ನೀವು ಹೇಳ್ದಂಗೆ ಆ ಒಂದು ಸಿಬ್ಬಂದಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಜೊತೆಗೆ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಲಿ, ಜೊತೆಗೆ ಏನಾದರೂ ಒಂದು ಕಠಿಣ ಕ್ರಮ ಆಗಲೇಬೇಕು ಕಾರ್ತಿಕ್. ಎಸ್, ಖಂಡಿತವಾಗಿ ವಿನೋದ್.